ಒತ್ತಾಯವನ್ನ ಮಾಡ್ತಾ ಇರೋದು. ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಆಗ್ರಹಿಸ್ತಾ ಇರೋದು. 20 ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಮನವಿಯನ್ನ ಮಾಡಿದ್ದಾರೆ. ಸಿಎಂ ಭೇಟಿಯ ಬಳಿಕ ಈ ಬಗ್ಗೆ ಶಾಸಕ ಬಾಲಕೃಷ್ಣ ಕೂಡ ಮಾತಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ, ಹೈಕಮಾಂಡ್ ಜೊತೆ ಮಾತಾಡೋದಾಗಿ ಸಿಎಂ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮಗೂ ಹೈಕಮಾಂಡ್ ಭೇಟಿ ಮಾಡು ಅಂತ ಹೇಳಿದ್ದಾರೆ ಅಂತ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ನಾವು 20 ಜನ ಶಾಸಕರನ್ನ ಮಂತ್ರಿಯನ್ನ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಹೈಕಮಾಂಡ್ ಜೊತೆಗೆ ಮಾತಾಡ್ತೀನಿ ಅಂತ ಹೇಳೋದಲ್ಲದೆ ನೀವು ಹೋಗಿ ಹೈಕಮಾಂಡ್ನ ಭೇಟಿಯಾಗಿ ಅಂತ ಹೇಳಿದ್ದಾರೆ ಅಂತ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ. 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಮಾಡಿದಂತ ಸಂದರ್ಭದಲ್ಲಿ 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ರು. ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು, ನಮ್ಮಲ್ಲಿರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ, ಯಾರಿಗಾರು ಮಾಡಿ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮತ್ತೆ ಈಗ ಇದಾದ ನಂತರ ಉಪಚುನಾವಣೆಗಳು ಮತ್ತೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಆದ ನಂತರ ನಾವು ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಹೈಕಮಾಂಡ್ 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಒತ್ತಾಯವನ್ನ ಮಾಡ್ತಾ ಇರೋದು. ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಆಗ್ರಹಿಸ್ತಾ ಇರೋದು. 20 ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಮನವಿಯನ್ನ ಮಾಡಿದ್ದಾರೆ. ಸಿಎಂ ಭೇಟಿಯ ಬಳಿಕ ಈ ಬಗ್ಗೆ ಶಾಸಕ ಬಾಲಕೃಷ್ಣ ಕೂಡ ಮಾತಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ, ಹೈಕಮಾಂಡ್ ಜೊತೆ ಮಾತಾಡೋದಾಗಿ ಸಿಎಂ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮಗೂ ಹೈಕಮಾಂಡ್ ಭೇಟಿ ಮಾಡು ಅಂತ ಹೇಳಿದ್ದಾರೆ ಅಂತ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ನಾವು 20 ಜನ ಶಾಸಕರನ್ನ ಮಂತ್ರಿಯನ್ನ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಹೈಕಮಾಂಡ್ ಜೊತೆಗೆ ಮಾತಾಡ್ತೀನಿ ಅಂತ ಹೇಳೋದಲ್ಲದೆ ನೀವು ಹೋಗಿ ಹೈಕಮಾಂಡ್ನ ಭೇಟಿಯಾಗಿ ಅಂತ ಹೇಳಿದ್ದಾರೆ ಅಂತ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ. 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಮಾಡಿದಂತ ಸಂದರ್ಭದಲ್ಲಿ 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ರು. ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು, ನಮ್ಮಲ್ಲಿರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ, ಯಾರಿಗಾರು ಮಾಡಿ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮತ್ತೆ ಈಗ ಇದಾದ ನಂತರ ಉಪಚುನಾವಣೆಗಳು ಮತ್ತೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಆದ ನಂತರ ನಾವು ಹೈಕಮಾಂಡ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಹೈಕಮಾಂಡ್ 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಒತ್ತಾಯವನ್ನ ಮಾಡ್ತಾ ಇರೋದು. ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಆಗ್ರಹಿಸ್ತಾ ಇರೋದು. 20 ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಮನವಿಯನ್ನ ಮಾಡಿದ್ದಾರೆ. ಸಿಎಂ ಭೇಟಿಯ ಬಳಿಕ ಈ ಬಗ್ಗೆ ಶಾಸಕ ಬಾಲಕೃಷ್ಣ ಕೂಡ ಮಾತಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ, ಹೈಕಮಾಂಡ್ ಜೊತೆ ಮಾತಾಡೋದಾಗಿ ಸಿಎಂ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮಗೂ ಹೈಕಮಾಂಡ್ ಭೇಟಿ ಮಾಡು ಅಂತ ಹೇಳಿದ್ದಾರೆ ಅಂತ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ನಾವು 20 ಜನ ಶಾಸಕರನ್ನ ಮಂತ್ರಿಯನ್ನ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಹೈಕಮಾಂಡ್ ಜೊತೆಗೆ ಮಾತಾಡ್ತೀನಿ ಅಂತ ಹೇಳೋದಲ್ಲದೆ ನೀವು ಹೋಗಿ ಹೈಕಮಾಂಡ್ನ ಭೇಟಿಯಾಗಿ ಅಂತ ಹೇಳಿದ್ದಾರೆ ಅಂತ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ. 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವಿವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಮಾಡಿದಂತ ಸಂದರ್ಭದಲ್ಲಿ 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ರು.
ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ, ಯಾರಿಗಾರು ಮಾಡಿ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮತ್ತೆ ಈಗ ಇದಾದ ನಂತರ ಉಪಚುನಾವಣೆಗಳು ಮತ್ತೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಆದ ನಂತರ ನಾವು ಹೈಕಮಾಂಡ್ ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಹೈಕಮಾಂಡ್ 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಒತ್ತಾಯವನ್ನ ಮಾಡ್ತಾ ಇರೋದು, ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಆಗ್ರಹಿಸ್ತಾ ಇರೋದು. 20 ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಮನವಿಯನ್ನ ಮಾಡಿದ್ದಾರೆ. ಸಿಎಂ ಭೇಟಿಯ ಬಳಿಕ ಈ ಬಗ್ಗೆ ಶಾಸಕ ಬಾಲಕೃಷ್ಣ ಕೂಡ ಮಾತಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ, ಹೈಕಮಾಂಡ್ ಜೊತೆ ಮಾತಾಡೋದಾಗಿ ಸಿಎಂ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮಗೂ ಹೈಕಮಾಂಡ್ ಭೇಟಿ ಮಾಡು ಅಂತ ಹೇಳಿದ್ದಾರೆ ಅಂತ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ನಾವು 20 ಜನ ಶಾಸಕರನ್ನ ಮಂತ್ರಿಯನ್ನ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಹೈಕಮಾಂಡ್ ಜೊತೆಗೆ ಮಾತಾಡ್ತೀನಿ ಅಂತ ಹೇಳೋದಲ್ಲದೆ ನೀವು ಹೋಗಿ ಹೈಕಮಾಂಡ್ನ ಭೇಟಿಯಾಗಿ ಅಂತ ಹೇಳಿದ್ದಾರೆ ಅಂತ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ. 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಮಾಡಿದಂತ ಸಂದರ್ಭದಲ್ಲಿ 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ರು. ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ, ಯಾರಿಗಾರು ಮಾಡಿ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮತ್ತೆ ಈಗ ಇದಾದ ನಂತರ ಉಪಚುನಾವಣೆಗಳು ಮತ್ತೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಆದ ನಂತರ ನಾವು ಹೈಕಮಾಂಡ್ ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಹೈಕಮಾಂಡ್ 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಒತ್ತಾಯವನ್ನ ಮಾಡ್ತಾ ಇರೋದು, ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಆಗ್ರಹಿಸ್ತಾ ಇರೋದು. 20 ಶಾಸಕರಿಗೆ ಸಚಿವ ಸ್ಥಾನಕ್ಕೆ ಮನವಿಯನ್ನ ಮಾಡಿದ್ದಾರೆ. ಸಿಎಂ ಭೇಟಿಯ ಬಳಿಕ ಈ ಬಗ್ಗೆ ಶಾಸಕ ಬಾಲಕೃಷ್ಣ ಕೂಡ ಮಾತಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದೀವಿ, ಹೈಕಮಾಂಡ್ ಜೊತೆ ಮಾತಾಡೋದಾಗಿ ಸಿಎಂ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮಗೂ ಹೈಕಮಾಂಡ್ ಭೇಟಿ ಮಾಡು ಅಂತ ಹೇಳಿದ್ದಾರೆ ಅಂತ ಮಾಗಡಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ನಾವು 20 ಜನ ಶಾಸಕರನ್ನ ಮಂತ್ರಿಯನ್ನ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನಾನು ಹೈಕಮಾಂಡ್ ಜೊತೆಗೆ ಮಾತಾಡ್ತೀನಿ ಅಂತ ಹೇಳೋದಲ್ಲದೆ ನೀವು ಹೋಗಿ ಹೈಕಮಾಂಡ್ನ ಭೇಟಿಯಾಗಿ ಅಂತ ಹೇಳಿದ್ದಾರೆ ಅಂತ ಮಾಗಡಿಯ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ. 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ ಮಾಡಿದಂತ ಸಂದರ್ಭದಲ್ಲಿ 2.5 ವರ್ಷಗಳ ನಂತರ ನಾವು ರೀಶಫಲ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೈಕಮಾಂಡ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ರು. ಅದರಂತೆ ಇವತ್ತು ನೀವು ಪುನರ್ರಚನೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ 40 ಜನ ಶಾಸಕರಲ್ಲಿ ಒಂದು 20 ಜನ ಶಾಸಕರಿಗೆ ನೀವು ಯಾರಿಗಾರು ಮಾಡಿ, ನಮಗೆ ಮಾಡಿ ಅಂತ ನಾವು ಕೇಳಲ್ಲ, ಯಾರಿಗಾರು ಮಾಡಿ 20 ಜನ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಇವತ್ತು ನಾವು ಮನವಿಯನ್ನ ನಾವೆಲ್ಲ 40 ಜನ ಸೇರಿ ಸಲ್ಲಿಸಿದ್ದೀವಿ. ಮತ್ತೆ ಈಗ ಇದಾದ ನಂತರ ಉಪಚುನಾವಣೆಗಳು ಮತ್ತೆ ಬೇರೆ ಬೇರೆ ರಾಜ್ಯದ ಚುನಾವಣೆಗಳು ಆದ ನಂತರ ನಾವು ಹೈಕಮಾಂಡ್ ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಹೈಕಮಾಂಡ್ 3 ಬಾರಿಗಿನ್ನ ಹೆಚ್ಚು ಅವಧಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರೆಲ್ಲ ನಾವು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರು ಚುನಾವಣೆ ನಂತರ ಈ ಮಂತ್ರಿಮಂಡಲ ರಚನೆ